ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೇಂದ್ರ ಕಚೇರಿ ನರಸಿಂಹರಾಜು ಚೌಕ ಬೆಂಗಳೂರು 133ನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ದಿನಾಚರಣೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕ ಸಾಧಕಿಯರಿಗೆ ಹಾಗೂ ಬಿಬಿಎಂಪಿ ಅಧಿಕಾರಿ ನೌಕರರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ನಿಮ್ಮ ಎಲ್ಲರ ಪ್ರೀತಿಯ ಮಮತೆಯ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಾನು ಕೋಟಿ ಕೋಟಿ ನಮನವನ್ನು ಅರ್ಪಿಸ್ತಾ ಇದ್ದೇನೆ. ಕಾರಣ ಅಂಬೇಡ್ಕರ್ ಇವರು ನಿಮಗೆ ಗೊತ್ತಿದೆ, ಎಷ್ಟು ಕಷ್ಟಪಟ್ಟು ತಮ್ಮನ್ನು ತಾವು ಅರ್ಪಿಸಿಕೊಂಡು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು, ಆ ಸಂವಿಧಾನ ದೇಶಕ್ಕೆಲ್ಲ ವಿಶ್ವಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿ. ಅವರ ಒಂದು ಸಂವಿಧಾನದಲ್ಲಿ ನಾವೆಲ್ಲ ಮುಂದುವರೆದಿದ್ದೀವಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಒಂದು ವಿಚಾರವನ್ನು ಅದರಲ್ಲಿ ಬರೆದಿದ್ದರು, ಓದಬೇಕು ಅಂತ ಹೇಳಿ ಓದಿದರೆ ಜ್ಞಾನ ಬರ್ತದೆ, ಜ್ಞಾನ ಬಂತಂದರೆ ಜನ ಹೆದರ್ತಾರೆ, ಜ್ಞಾನ ಇಲ್ಲ ಅಂದರೆ ಹೆದರಲ್ಲ ಅಂತ ಹೇಳಿ ಆ ಮಾತು ಅಕ್ಷರ ಸತ್ಯವಾಯಿತು. ಈಗ ಎಷ್ಟು ಜನ ಅಭಿವೃದ್ಧಿ ಆಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ದೊಡ್ಡ ದೊಡ್ಡ ಕೆಲಸದಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಒಂದು ಖುಷಿ ಅನಿಸುತ್ತೆ ನಮಗೆ. ನಮ್ಮ ಸಮಾಜದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ, ಜನಸೇವೆಯನ್ನು ಮಾಡಿ, ಒಳ್ಳೆ ಹೆಸರು ಸಂಪಾದನೆ ಮಾಡಿರ್ತಕ್ಕಂಥ ಎಷ್ಟೋ ಮಹನೀಯರಿಗೆ ಇವತ್ತು ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಾಗ ನನಗೆ ಭಾಳ ಸಂತೋಷ ಆಯಿತು. ಸಾಮಾನ್ಯವಾಗಿ ನಾವು ನಮ್ಮ ನ್ಯಾಯಾಂಗದ ಒಂದು ಆಸುಪಾಸಿನಲ್ಲೇ ಅವರ ಕಾರ್ಯಕ್ರಮಗಳಲ್ಲೇ ಪಾಲ್ಗೊಂಡು ಮಾಡುವಂಥ ಪ್ರತೀತಿ ಹೊರಗಡೆ ಸಾಮಾನ್ಯವಾಗಿ ಹೆಚ್ಚಾಗಿ ಬಂದು ಸಾರ್ವಜನಿಕರ ಎದುರಿಗೆ ಮಾತಾಡುವಂಥ ಅವಕಾಶ ಅಷ್ಟು ಸಿಗೋದಿಲ್ಲ ನಮಗೆ. ನಮ್ಮ ಲಿಮಿಟ್ ಯಾವುದು ಅಂದರೆ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಲಿಮಿಟಲ್ಲಿ ನಮಗೆ ಹಾಕಿಕೊಟ್ಟಿದ್ದಾರೆ, ಅಷ್ಟು ಲಿಮಿಟಲ್ಲಿ ನಮಗೆ ಹೋರಾಟ ಮಾಡುವ ಸರ್ವಾಧಿಕಾರ ಕೂಡ ಸಂಪೂರ್ಣ ಅಧಿಕಾರ ನಮಗಿದೆ, ನಮ್ಮ ಸಂಘಟನೆಗಳಿದೆ ಅಂತಕ್ಕಂಥದ್ದು ಬಹಳ ಎತ್ತ ಧ್ವನಿಯಲ್ಲಿ ನಾವು ಅದನ್ನು ಪ್ರಸ್ತಾಪ ಮಾಡಿದ್ವಿ. ಬಹುಶಃ ಅಂಬೇಡ್ಕರ್ ಅವರ ಸಂವಿಧಾನ ಇಲ್ಲದೆ ಹೋಗಿದ್ರೆ ಈ ಥರ ಪ್ರಾಬಲ್ಯ ಇರ್ತಕ್ಕಂಥ ಸರ್ಕಾರಗಳಲ್ಲಿ ಹೋರಾಟಗಳು ಮಾಡೋಕ್ಕೆ ಸಾಧ್ಯನ ಅಂತಕ್ಕಂಥದ್ದು. ಬಾಬಾ ಸಾಹೇಬರವರ ನಡೆ, ನುಡಿ, ಮಾತು, ವಿಚಾರಧಾರೆ ಪ್ರತಿಯೊಂದಕ್ಕೊಂದು ಕಾರಣ, ಅರ್ಥ ಇರ್ತಕ್ಕಂಥದ್ದು. ಬಹುಶಃ ನನಗನ್ಸುತ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಗೆ ಇಲ್ಲದೆ ಹೋಗಿದ್ರೆ ಅಷ್ಟು ಗಟ್ಟಿ ಧ್ವನಿಯಲ್ಲಿ ನಾವು ಕೂಡ ಹೋರಾಟ ಮಾಡೋಕ್ಕಾಗ್ತಿತ್ತು. ಅಕಸ್ಮಾತ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಇಲ್ಲದೆ ಹೋಗಿದ್ರೆ ನಾವು ಮತ್ತು ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಜೈಲಲ್ಲಿ ಇರ್ತಿದ್ವಿ. ಒಬ್ಬ ಮಂತ್ರಿಗಳ ಜೊತೆ ಚರ್ಚೆ ಆಗುವಾಗ, ವಿವಾದ ಆಗುವಾಗ ಅವರು ಹೇಳ್ತಾರೆ, ಅವರು ಮಾಡಿದಂಥ ಸಾಧನೆ ಆಗಿರ್ಬೋದು, ಇವತ್ತು ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಆಗಿದೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ನಾನೇ ಕಂಡಂಥ ಇವತ್ತು ಕೆಲವು ಎಕ್ಸಾಂಪಲ್ಗಳಲ್ಲಿ ಒಂದು
ಇವತ್ತು ಈ ನಾಡಿನ ನ್ಯಾಯಮೂರ್ತಿಗಳು ಇವತ್ತು ಇಲ್ಲಿ ಬಂದು ಕೂತಿದ್ರು. ನಾನು ಬಂದು ಅವ್ರನ್ನ ಮಾತಾಡಿಸಿದ ತಕ್ಷಣ ಅವರು ಎದ್ದು ನಿಂತು ನಮಗೆ ನಮಸ್ಕಾರ ಮಾಡ್ತಾರೆ. ಇದಲ್ವಾ ಸಂಸ್ಕಾರ? ಇವತ್ತು ನಾವು ಕಲ್ತ್ಕೋಬೇಕು ಅಂತನ್ನುವಂಥದ್ದಿದೆ ಗೊತ್ತಾ. ಬಾಬಾ ಸಾಹೇಬರ ಜನ್ಮದಿನಾಚರಣೆ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಶ್ಲಾಘನೀಯವಾದಂಥ ವಿಚಾರ. ಅದಕ್ಕೆ ಕಾರಣ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರೂ ಕೂಡ ನಾವು ಗೌರವವನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಬಾಬಾ ಸಾಹೇಬ್ರ ಬಗ್ಗೆ ಮಾತನಾಡುವಾಗ ಅದಕ್ಕೆ ರಿಯಾಕ್ಟ್ ಮಾಡ್ತಕ್ಕಂಥವರು ಸಾಧಾರಣವಾಗಿ ಪರಿಶಿಷ್ಟ ಜಾತಿ ಮತ್ತು ವರ್ಗದ ಜನರು. ಮತ್ತು ಸಂವಿಧಾನಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಏನೋ ಅನ್ನೋ ವಿಚಾರ ಬಂದಾಗ ಕೂಡ ಅದಕ್ಕೆ ರಿಯಾಕ್ಟ್ ಮಾಡ್ತಕ್ಕಂಥವ್ರು ಯಶಸ್ವಿ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿಗಳು ಅಥವಾ ಜನರು. ಮತ್ತು ಮೀಸಲಾತಿ ವಿಚಾರ ಬಂದಾಗ ಕೂಡ ಅದೇ ರೀತಿ ಅವರೇ ಪ್ರತಿಕ್ರಿಯೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಶ್ರೀ ಶರಣ ಅವರಿಗೆ ಬೃಹತ್ ಬೆಂಗಳೂರು ಮಹಾನಗರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಸಂತೋಷ್ ನಾಯಕ್ ಹರೀಶ್ ಅವರು ಘನವಾಗಿ ಆಗಮಿಸಿದ್ದಾರೆ. ಪ್ರಮುಖ ಪಾತ್ರ ವಹಿಸಿದೆ. ಏನು ಲೋಕಸಭೆ ಚುನಾವಣೆಯನ್ನು ನಡೆಸೋದ್ರಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಮುಖ ಪಾತ್ರ ವಹಿಸಿದ್ದು. ಮಾನ್ಯ ಗೌರವಾನ್ವಿತ ನ್ಯಾಯಮೂರ್ತಿಗಳಂತ ಶ್ರೀ ಆರ್ ದೇವದಾಸ್ ಅವರು ಆಗಮಿಸಿ ಉದ್ಘಾಟನೆ ಮಾಡಿ ಸಂತೋಷದ ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ. ಬಂಧುಗಳೇ, ಎಲ್ಲ ಪ್ರಶಸ್ತಿ ಸಂಸ್ಥೆಗಳಿಗೆ ನಿಮ್ಮ ಅಭಿನಂದನೆಯ ಚಪ್ಪಾಳೆಗಳು ಬರಲಿ. ಈ ಒಂದು ಪ್ರಶಸ್ತಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.